ಬೆಂಗಳೂರಿನಲ್ಲಿ ಈಗಾಗಲೇ ಬಡವರು ಮಧ್ಯಮ ವರ್ಗದವರು ಸಾಕಷ್ಟು ಬೆಲೆ ಏರಿಕೆಗಳಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಈಗ ಮತ್ತೊಮ್ಮೆ ಮೆಟ್ರೋ ದರವನ್ನು ಏರಿಕೆ ಮಾಡೋಕ್ಕೆ ಈಗ BMRCL ಮುಂದಾಗಿದೆ. ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸದ್ಯ ನಾನೀಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಎಷ್ಟು ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾರೆ ಅಂತ ನೋಡ್ಬೋದು. ಯಾಕಂದರೆ ಕಳೆದ ವರ್ಷ ಹೈಕ್ನಿಂದಾಗಿ ಈಗಲೂ ಕೂಡ ಸಾರ್ವಜನಿಕರು ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಟ್ರಾಫಿಕ್ ಜಾಮ್ನ ಮುಕ್ತಿ ಪಡೆಯೋಕ್ಕೆ ಮೆಟ್ರೋವನ್ನು ಅವಲಂಬಿಸ್ತಾರೆ. ಆದರೆ ಮೆಟ್ರೋ ದರ ಇಡೀ ದೇಶದಲ್ಲಿ ಹೆಚ್ಚಳವಾಗಿರುವಂಥದ್ದು ನಮ್ಮ ಬೆಂಗಳೂರಿನಲ್ಲೇ. ಈಗಾಗಲೇ ಕಳೆದ ವರ್ಷಕ್ಕೂ ದುಬಾರಿ ಒಂದು ದರವನ್ನು ಹೆಚ್ಚಳ ಮಾಡಿದ್ರು. ಶೇಕಡ 70% ಮಾಡಿದ್ರು. 100% ಮಾಡಿದಂಥ ಸಂದರ್ಭದಲ್ಲಿ ಹೋರಾಟಗಳಾದಂಥ ಸಂದರ್ಭದಲ್ಲಿ 70% ಮಾಡಿದ್ರು. ಈಗ ಮತ್ತೊಮ್ಮೆ 5% ಮಾಡೋಕ್ಕೆ ಮುಂದಾಗಿದ್ದಾರೆ. ₹100 ಇರೋ ದರವನ್ನು ₹105 ಮಾಡ್ತಾರೆ. ಗ್ರೀನ್ ಲೈನ್, ಯೆಲ್ಲೋ ಲೈನಲ್ಲೂ ಕೂಡ ಈಗಾಗಲೇ ಮೊನ್ನೆ ತಾನೇ ಓಪನ್ ಆಯಿತು. ಅಲ್ಲೂ ಕೂಡ ಎಲ್ಲ ಇಡೀ ಬೆಂಗಳೂರು ವ್ಯಾಪ್ತಿ ಈ ರೀತಿ ದರ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರು ಯಾವ ರೀತಿಯಪ್ಪ ನಾವು ಬದುಕೋದು, ಯಾವ ರೀತಿ ಓಡಾಡೋದು ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋಕ್ಕೆ ಪ್ರಯಾಣಿಕರಿದ್ದಾರೆ, ಅವನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ವಿಜಿತಾ. ಮೇಡಮ್, ಈಗ ನಾವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ ಬೆಲೆಗಳ ಒಂದು ಪದಾರ್ಥ ಏರಿಕೆಯಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಮೆಟ್ರೋವನ್ನು ಅವಲಂಬಿಸ್ತಿದ್ದಾರೆ, ಯಾಕಂದರೆ ಟ್ರಾಫಿಕ್ ಜಾಮನ್ನು ನಿವಾರಣೆ ಬರ್ಬೋದು ಅಂತ. ಈಗ ಮೆಟ್ರೋ ದರ ಮತ್ತೆ 5% ಹೈಕ್ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ಸರ್ ಹೈಕ್ ಮಾಡಿದ್ರೆ ಜನಕ್ಕೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಜನ ಮೆಟ್ರೋಲಿ ಯಾಕೆ ಓಡಾಡ್ತಾರೆ ಅಂದರೆ ಅವ್ರಿಗೆ ಟೈಮ್ ಸೇವ್ ಆಗಲಿ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ಓಡಾಡ್ತಾರೆ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ ಈ ಥರ ಹೈಕ್ ಮಾಡಿದ್ರೆ. ಈಗಾಗಲೇ ಹಾಲಿಂದ ಹಿಡಿದು ಪ್ರತಿಯೊಂದು ಪದಾರ್ಥಗಳು ಕೂಡ ರೇಟ್ ಆಗಿದೆ. ಬೆಂಗಳೂರನ್ನು ಒಂದು ಕಡೆ ಇಡೀ ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿ ಅಂತಾರೆ. ಈ ರೀತಿಯಾಗಿ ದರ ಏರಿಕೆ ಮಾಡಿದ್ರೆ ಮತ್ತೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ? ಈ ಥರ ಮಾಡಿದ್ರೆ ಸರ್ ತುಂಬ ಎಫೆಕ್ಟ್ ಆಗುತ್ತೆ, ಕಷ್ಟ ಆಗುತ್ತೆ ಜನಕ್ಕೆ. ಓಡಾಡೋದು, ತಗೊಳ್ಳೋದು ಎಲ್ಲದೂ ಕಷ್ಟ ಆಗ್ಬಿಡುತ್ತೆ ಜನಕ್ಕೆ. ಇನ್ನು ನೋಡಿ, ಬಡವ್ರ ಜನರಿಗಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅವರಂತೂ ಟ್ರಾಫಿಕಲ್ಲೇ ಓಡಾಡಬೇಕು. ಅವರು ಬಸ್ಸಲ್ಲಿ, ಆಟೋ ಅಲ್ಲಿ ಆಬ್ವಿಯಸ್ಲಿ ಟೈಮ್ ತಗೊಳುತ್ತೆ ಈ ಥರ ಟ್ರಾಫಿಕ್ ಇದ್ದರೆ. ಸೊ ಅವರಂತೂ ಬರೋಕ್ಕೆ ಆಗಲ್ಲ. ಈ ಥರ ಹೈಕ್ ಮಾಡಿಬಿಟ್ರೆ ಎಲ್ಲದೂ ಕಷ್ಟ ಆಗುತ್ತೆ ಆಬ್ವಿಯಸ್ಲಿ. ಕೊನೆಯದಾಗಿ ಏನು ರಿಕ್ವೆಸ್ಟ್ ಮಾಡ್ಕೋತೀರಿ ಮೇಡಮ್ ಗೌರ್ಮೆಂಟ್? ಸರ್, ಈ ಥರ ಹೈಕ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಏನಿದೆಯೋ ಅದನ್ನೇ ಮೇಂಟೈನ್ ಮಾಡಲಿ. ಇನ್ನೂ ಕಮ್ಮಿ ಆದರೂ ಓಕೆ, ಬಟ್ ಇನ್ನೂ ಹೈಕ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಮತ್ತೊಬ್ರು ಇದ್ದಾರೆ ಪ್ರಯಾಣಿಕರು, ಅವ್ರನ್ನೂ ಕೂಡ ಮಾತಾಡ್ತೀನಿ. ಈಗ ಮೆಟ್ರೋ ದರ ಮತ್ತೆ 5% ಜಾಸ್ತಿ ಮಾಡ್ತಾ ಇದ್ದೀರಾ. ಜನಸಾಮಾನ್ಯರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಸರ್. ಲಾಸ್ಟ್ ಟೈಮು ಜಾಸ್ತಿ ಮಾಡಿದರು, ತಿರ್ಗಾ ಇವಾಗೂ ಜಾಸ್ತಿ ಮಾಡಿದ್ದಾರೆ ಅಂದರೆ ತುಂಬ ತೊಂದರೆ ಆಗುತ್ತೆ. ನಮಗೂ ಟ್ರಾಫಿಕ್ ಜಾಮ್ ಇದೆ, ಅದಕ್ಕೋಸ್ಕರ ನಾವು ಮೆಟ್ರೋಗೆ ಬರ್ತೀವಿ. ಮೆಟ್ರೋಲು ಜಾಸ್ತಿ ಮಾಡಿಬಿಟ್ರೆ ನಾವೆಲ್ಲಂತ ಹೋಗೋದು, ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಸ್ವಲ್ಪ ಏರಿಕೆ ಮಾಡಿರೋದನ್ನ ದರನ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ಪ್ರೇಮ್ ಕುಮಾರ್. ಇದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಪ್ರತಿಯೊಬ್ಬ ಪ್ರಯಾಣಿಕರ ಮನವಿ ಕೂಡ ಇದೇ ಇರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಒಂದು ದರವನ್ನು ಕಡಿಮೆ ಮಾಡಿ, ಆದರೆ ಹೆಚ್ಚಳವಂತೂ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ನಾವು ನಿಜಾಗ್ಲೂ ಕೂಡ ಗಮನಿಸ್ಬೋದು, ಕಳೆದ 2 ವರ್ಷಗಳಿಂದ ಸತತವಾಗಿ ಬೆಲೆ ಏರಿಕೆಗಳಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಮಧ್ಯಮ ವರ್ಗವಂತೂ ಬದುಕೆ ಕಷ್ಟ ಆಗ್ತಿದೆ. ಈ ಹಿಂದೆ 20,000 ಸಂಬಳ ಪಡಿತಿದ್ರು, ಕನಿಷ್ಠ 5,000 ಆದರೂ ಸೇವಿಂಗ್ ಮಾಡ್ತಾ ಇದ್ರು. ಈಗ 20,000 ಸಂಬಳ ಪಡೆಯೋರ್ಕಿಂತ ತಿಂಗಳಿನ ಕೊನೆ ಹಂತದಲ್ಲಿ 5,000 ಸಾಲ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಯಾವುದೇ ರೀತಿಯ ದರಗಳನ್ನು ಪದೇ ಹೈಕ್ ಮಾಡಬಾರ್ದು, ಮೆಟ್ರೋ ದರವನ್ನು ಹೈಕ್ ಮಾಡಬಾರ್ದು ಅನ್ನೋ ಮಾತುಗಳನ್ನ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.